ಶ್ರೀ ಮಾರಿಕಾಂಬಾ ದೇವಿ ದೇವಸ್ಥಾನದಲ್ಲಿ ಪಾರದರ್ಶಕ ಹಾಗೂ ಭಕ್ತರ ಆಶಯದಂತೆ ಉತ್ತಮ ಸುಧಾರಿತ ಆಡಳಿತ ತರಲು ನಮ್ಮ ತಂಡಕ್ಕೆ ಮತ ನೀಡಲು ಎಂ ನಾಗರಾಜ್ ಮನವಿ. ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾರ್ಚ್ 5ರಂದು ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನಕ್ಕೆ, ಮಾರ್ಚ್ 8ರಂದು ನಡೆಯಲಿರುವ ಚುನಾವಣೆಯಲ್ಲಿ ನಮ್ಮ ತಂಡಕ್ಕೆ ಮತ ನೀಡುವ ಮೂಲಕ ದೇವಸ್ಥಾನದಲ್ಲಿ ಪಾರದರ್ಶಕ ಹಾಗೂ ಭಕ್ತರ ಆಶಯದಂತೆ ಉತ್ತಮ ಸುಧಾರಿತ ಆಡಳಿತ ತರಲು ಸಹಕಾರ ನೀಡಬೇಕು ಎಂದು ಮಾರಿಕಾಂಬಾ ದೇವಸ್ಥಾನಗಳ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷ ಎಂ ನಾಗರಾಜ್ ಮನವಿ ಮಾಡಿದ್ದಾರೆ. ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾರಿಕಾಂಬಾ ಸಮಿತಿಯ ಆಡಳಿತ ಅವ್ಯವಸ್ಥೆಯ ವಿರುದ್ಧ ನಮ್ಮ ಸಮಿತಿ ನಿರಂತರ ಹೋರಾಟದ ಫಲವಾಗಿ ನ್ಯಾಯಾಲಯದ ತೀರ್ಪು ಬಂದ ಕಾರಣ ಮಾರಿಕಾಂಬಾ ಸಮಿತಿಗೆ ಚುನಾವಣೆ ಘೋಷಣೆಯಾಗಿದೆ. 3 ತಿಂಗಳ ಹಿಂದೆಯೇ ಚುನಾವಣೆ ನಡೆಯಬೇಕಾಗಿತ್ತು. ಅದನ್ನ ಜಾತ್ರೆ ನೆಪವೊಡ್ಡಿ ಮುಂದೂಡಿರುವುದು ಅನೇಕ ಅನುಮಾನಗಳಿಗೆ ಕಾರಣವಾಗಿದೆ ಎಂದು ತಿಳಿಸಿದರು. ಫೆಬ್ರವರಿ 3ರಿಂದ 11ರವರೆಗೆ ಜಾತ್ರೆಯ ಸಂದರ್ಭ ಸಮಿತಿಯ ಸದಸ್ಯರಿಗೆ ದೇವಿ ದರ್ಶನಕ್ಕೂ ಸೂಕ್ತ ಅವಕಾಶ ಸಿಗಲಿಲ್ಲ. ನಮ್ಮ ಸಮಿತಿ ಅಧಿಕಾರಕ್ಕೆ ಬಂದರೆ ಪಾರದರ್ಶಕ ಆಡಳಿತದ ಜೊತೆಗೆ ಸಮಿತಿ ಸದಸ್ಯರಿಗೆ ಜಾತ್ರೆ ಮತ್ತು ವಿಶೇಷ ಸಂದರ್ಭದಲ್ಲಿ ಅಮ್ಮನವರ ದರ್ಶನಕ್ಕೆ ವಿಶೇಷ ವ್ಯವಸ್ಥೆ ಮಾಡಲಾಗುತ್ತದೆ. ಸಾಗರ ಜನರ ಅಭಿಪ್ರಾಯವನ್ನ ಕೂಡಿಸಿ ಆಡಳಿತ ಸುಧಾರಣೆಗೆ ಒತ್ತು ನೀಡುತ್ತೇವೆ ಎಂದರು. ಕಳೆದ 20 ವರ್ಷಗಳಿಂದ ಶ್ರೀ ಮಾರಿಕಾಂಬಾ ಸಮಿತಿಯ ಅಧಿಕೃತವಾಗಿ ನೋಂದಣಿ ಮಾಡಿಸಲು ಸಲಹೆ ನೀಡಿದರೂ ಇದುವರೆಗೂ ನೋಂದಣಿ ಮಾಡಲಿಲ್ಲ. ನೋಂದಾವಣೆ ಆದರೆ ಮಾತ್ರ ಮಾರಿಕಾಂಬಾ ಆಡಳಿತ ವ್ಯವಸ್ಥೆ ಕಾನೂನಿನ ಅಡಿಯಲ್ಲಿ ಪ್ರಶ್ನೆ ಮಾಡಲು ಅವಕಾಶವಾಗುತ್ತದೆ ಎಂದರು. ಸರ್ಕಾರದಿಂದ ಅಂದ್ರೆ ರಿಜಿಸ್ಟ್ರೇಷನ್ ಮಾಡಿ ನಂತರದಲ್ಲಿ ನಾವು ಪ್ರಯತ್ನ ಮಾಡಬಹುದು ಅಂತ ಅದ್ರ ಮೊದಲು ಸಿಗಲ್ಲ. ಅದೆಲ್ಲ ಸುಮ್ಮನೆ ಹೇಳ್ತಕ್ಕಂಥ 3 ವರ್ಷ ಆಗುತ್ತೆ. ಆಗೋದಿಲ್ಲ. 3 ವರ್ಷ ಆಗಲೇಬೇಕು ಅನ್ನೋ ಒಂದು ಇದೆ. ಹಾಗಾಗಿ ಇದೆಲ್ಲ ನಮ್ಮಲ್ಲಿ ನಮ್ಮ ಗಮನ, ಇದು ನಾವು ಜನರಿಗೆ ತರಲೇಬೇಕು ಗಮನಕ್ಕೆ. ಇಲ್ಲ ಬರಕ್ಕೆ ಸಾಧ್ಯನೇ ಇಲ್ಲ. ಸಿಕ್ಕಿದ್ದು ಕಾಣ್ತೇನೆ ಹಾಕಿಲ್ಲ ಜನ, ಕಾಣ್ತೇನೆ ಹಾಕಿಲ್ಲ. ಬೇಜಾರಾಗಿ ಇವತ್ತು ಕಾಣ್ತೆ ಹಾಕಲಿಲ್ಲ. ಇವತ್ತು ಕಾಣ್ತೆ ನಿಜವಾಗಿ ಹೇಳಿದಂತೆ 25 ಲಕ್ಷ ಜನ ಬಂದೋಗಿದ್ದಾರೆ ಗರಿಷ್ಠ 2 ಕೋಟಿ ಬರಬೇಕಿತ್ತು, ಬರಲಿಲ್ಲ. ಆಮೇಲೆ ಜಾತ್ರೆ ಇವತ್ತು ನಿಮಗೆ ಮುಗಿತ ಅಮ್ಮ ಹೊತ್ತಿದ್ದಂತೆ ಜಾತ್ರೆ ಬಿದ್ದೋಗ್ಬಿಟ್ಟು ಅಂದ್ರೆ ಜನರಿಗೆ ಅಷ್ಟು ಬೇಜಾರಾಗಿದೆ. ಏನೋ ಜಾತ್ರೆ ಯಾಕೆ ಹೋಗ್ಬೇಕು ಅನ್ನೋದೇ ಬೇಜಾರಾಗ್ತದೆ. ಆಮೇಲೆ ನೀವು ಸ್ಟಾಲ್ ಕೊಟ್ಟರು ಈ ಸಣ್ಣ ಸಣ್ಣ ಅಂಗಡಿಗಳಲ್ಲಿ ಹಿಂದೆ ನಿಮ್ಗೆ ನೆನಪಿದೆ, ಪಾರ್ಕ್ ಇರಲಿಲ್ಲ, ಅಲ್ಲಿ ಮಧ್ಯೆ ಇದನ್ನ ಹೊಡೆದು ರಾಡ್ ಹೊಡೆದು ಹಗ್ಗ ಕಟ್ಟಿ ಒಂದ್ ಸೈಡ್ ಮಹಿಳೆಯರು ಒಂದ್ ಸೈಡ್ ಹೋಗೋದು ಮಾಡ್ತಾ ಇದ್ದಿದ್ದೆಲ್ಲ, ಹೋಗೋದು ಬರೋದು ಮಾಡ್ತಾ ಇದ್ರು. ಈ ಸೈಡ್ ಅಲ್ಲೂ ಇವು ಮಾಡ್ಕೊಡ್ತಿದ್ದಿಲ್ಲ. ಅದು ದೊಡ್ಡ ತಪ್ಪುಗಳು. ಕೆಲವೊಂದು ಆದಾಯ ಒಂದೇ ನೋಡಬಾರ್ದು. ಜನರಿಗೆ ಬಂದು ಹೋಗುವಂಥದ್ದು, ಬಂದವರಿಗೆ ಅವ್ರು ಆರಾಮಾಗಿ ಹೋಗ್ಬೇಕು, ಬಂದವರಿಗೆ ತೊಂದರೆ ಆಗಬಾರ್ದು ಅಂತ ನಾವು ಏನೂ ನೋಡ್ತಾ ಇಲ್ಲ. ಆದಾಯ ಒಂದೇ ಗಮನ, ಬೇರೆ ಏನೂ ಇಲ್ಲ. ಜ್ವರ ಮೈಕೈಗೆ ಬಿಸ್ತದೆ, ಕಾಲು ಬಿಸ್ತಲ್ಲಿ ಆಮೇಲೆ ಒಂದು ಪಾಸ್ ಒಬ್ಬ ಕಾಲು ಹಾಕಬೇಕೆಲ್ಲ ಬಂದ್ರೆ ASP ಅವ್ರಿಗೆ ಹೇಳಿದ್ರೆ ಒಬ್ಬ ಪಾರ್ಟಿ ಸ್ನೇಹಿತರೆ ಆಗೋದಿಲ್ಲ, ಯಾವ ಕಾರಣಕ್ಕಾಗಲ್ಲ, ಆ ಟೈಮಿಂಗ್ಸ್ 9 o'clock ನಾವು ಫಿಕ್ಸ್ ಮಾಡಿಬಿಟ್ಟು ಅಂದ್ರೆ 9 ಬಿಡ್ತಾರೆ. ಇವೆಲ್ಲ ವ್ಯವಸ್ಥೆ ಯಾರು ಸರಿಪಡಿಸ್ಬೇಕು? ನಾವಲ್ಲಿ ಇಬ್ಬರು ಸರಿಪಡಿಸ್ಬೇಕು. ಅಕ್ಕಪಕ್ಕರೆಲ್ಲರೂ ಇರ್ತಾರೆ. ಟ್ಯಾಗ್ ಯಾರಿಗೆ ಕೊಟ್ಟಿದ್ದಾರೆ? ನಾನು 23 ಜನ ಪಾಪ ಯಾರು ಹೋಗಿಲ್ಲ, ಹೋಗಲ್ಲ. ಅಮ್ಮಮ್ಮ 30-32 ಜನ ಒಳಗೆ ಹಾಗೆಲ್ಲ ಹೊರಗಡೆ ಪಾಪ ಯಾರ್ಯಾರು ಹೋಗಕ್ಕೆ ಸಾಧ್ಯ ಇಲ್ಲ. ಆದರೂ ನೂಕು ವ್ಯವಸ್ಥೆ ಸರಿ ಇಲ್ಲ. ಬಹಳಷ್ಟು ಯಾವತ್ತು ಈಗ 4 ಜನ ಹೇಳ್ದಂಗೆ ಒಂದೊಂದು ಅಮ್ಯೂಸ್ಮೆಂಟ್ ಇರ್ಬೋದು, ಇನ್ನೊಂದು ಇರ್ಬೋದು, ನಾವು ಹೇಳೋದಿಲ್ಲ. ಇವಾಗ ಚುನಾವಣೆ ಮುಗಿಲಿ, ಆಮೇಲೆ ಗೊತ್ತಾಗುತ್ತೆ, ಜನರಿಗೆ ಪಾಠ ಕಳಿಸ್ತಾರೆ. ಹಾಗಾಗಿ ದಯವಿಟ್ಟು ನಮ್ಮ ತಂಡಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕು. ಏನು ಬಂದಿದೆ ಅಂದರೆ ಇಷ್ಟು ವರ್ಷ ನೋಡ್ಕೊಂಡು ಬಂದ್ರಲ್ಲ, ಇವರಿಂದಲೇ ಇಷ್ಟೆಲ್ಲ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಹಾಗಾಗಿ ಇದು ಮುಂದಾದರೂ ಕೂಡ ಒಳ್ಳೆ ರೀತಿಯಲ್ಲಿ ನಮ್ಮ ಟೀಮ್ನವರಿಗೆ ಸಹಕಾರ ಮಾಡ್ಕೊಂಡು ಟೀಮಲ್ಲಿ ಮ್ಯಾಕ್ಸಿಮಮ್ 33 ಗೆದ್ದು ಬಂದರೆ ನಾವು ಒಳ್ಳೆ ಥರದಲ್ಲಿ ಈ ದೇವಸ್ಥಾನದ ವ್ಯವಸ್ಥೆ ಸರಿಪಡಿಸಬೇಕು ಅಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದಲೇ ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ಚುನಾವಣೆ ಪ್ರಚಾರ ಮಾಡ್ತಿದ್ದೀವಿ. ತಾವು ಕೂಡ ನಮ್ಮ ಒಂದು ಕಮಿಟಿಗೆ, ನಮ್ಮ ಒಂದು ತಂಡಕ್ಕೆ ಸಹಕಾರ ಕೊಡಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ತಮ್ಮಲ್ಲಿ ಮಾಡ್ಕೊಳ್ತಿದ್ದೀನಿ. ಅದೇ ರೀತಿಯಲ್ಲಿ ಈಗಾಗಲೇ ಹಲವಾರು ವ್ಯವಸ್ಥೆ ಅವ್ಯವಸ್ಥೆ ಆಗಿದೆ. ಇವೆಲ್ಲ ನೋಡಿದ್ರಿ.
ಇಟ್ಕೊಂಡು ಅದಕ್ಕೆ ನಾವು ಅದಕ್ಕೆ ಏನಾದರೂ ಆ ಜಾಗಕ್ಕೆ ಒಂದು ಒಳ್ಳೆ ರೀತಿಯ ಒಂದು ಅಲ್ಲಿ ಒಂದು ನಾವು ಫೆನ್ಸಿಂಗ್ ಮಾಡಿ ಅದನ್ನ ಭದ್ರವಾಗಿ ಮಾಡೋಂಥ ಕೆಲಸ